ಎಲ್ರಿಗೂ ನಮಸ್ತೆ. ನನ್ನ ನವ್ಯ. ಇವತ್ತು ನಮ್ಮದು ಡ್ಯೂಟಿಲಿ ಟೀಮ್ ಮೀಟಿಂಗ್ ಅಂತ ಇರುತ್ತೆ. ಆ ಟೀಮ್ ಮೀಟಿಂಗಲ್ಲಿ ಹೇಳಿದರು ಇಂಡಿಯಾದಿಂದ 7 ಮೆಂಬರ್ಸ್ ಬರ್ತಿದ್ದಾರೆ ಅಂತೆ. ಬಟ್ ಯಾವತ್ತಂತ ಗೊತ್ತಿಲ್ಲ ಅಂತೆ ಇಲ್ಲಿ ಕೆಲಸ ಮಾಡೋಕ್ಕೆ, ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ. ತುಂಬ ಖುಷಿ ಆಯ್ತು ಇದನ್ನು ಕೇಳಿ. ಏಕೆಂದರೆ ಇಂಡಿಯಾದಿಂದ ಬಂದು ವರ್ಕ್ ಮಾಡ್ತಿರೋದು ನಾನು ವರ್ಕ್ ಮಾಡ್ತಿರೋ ಆ ಪ್ಲೇಸಲ್ಲಿ ನಾನು ಒಬ್ಬಳೇ ಇರೋದು. ಇನ್ನು ಯಾರೂ ಇಂಡಿಯಾದಿಂದ ಬಂದಿಲ್ಲ. ಆಮೇಲೆ ಆ ಥರ ಹೇಳಿದಾಗ ಖುಷಿ ಆಯಿತು. ಬಟ್ ಅವರು ಏನಂದರು ಇನ್ನೂ ಯಾವಾಗ ಬರ್ತಾರೆ ಏನು ಅಂತ ನಮಗೆ ಕನ್ಫರ್ಮೇಷನ್ ಗೊತ್ತಿಲ್ಲ. ಬಟ್ ತುಂಬ ಕೊಲೀಗ್ಸ್ ಇನ್ನೂ ಬರ್ತಾ ಇದ್ದಾರೆ ನಮಗೆ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಅವ್ರಿಗೆ ಕ್ವಶನ್ ಕೇಳಿದೆ. ಏಕೆಂದರೆ ಇಲ್ಲಿ ನಾನು ಕೆಲಸ ಮಾಡ್ತಿರೋ ಹತ್ರ ಸ್ಟಾರ್ಟಿಂಗ್ ನಾನು ಬಂದಾಗ ಈಗ ಹೇಗೆ ನಾವು ನಮ್ಮ ಕರ್ನಾಟಕದಲ್ಲಿ ಇವಾಗ ಬೇರೆ ಹಾಸ್ಪಿಟಲ್ ನಾವು ಜಾಯ್ನ್ ಆದಾಗ ಓರಿಯೆಂಟೇಷನ್ ಕೊಡ್ತಾರೆ, ಯಾವ್ಯಾವ ರೂಮ್ ಎಲ್ಲಿದೆ, ಯಾರ್ಯಾರು ಏನು ಅಂತ ಎಲ್ಲ ಇಂಟ್ರೊಡಕ್ಷನ್ ಕೊಡ್ತಾರೆ. ಆ ಥರ ಇಲ್ಲಿ ನನಗೆ ಕೊಟ್ಟಿರಲಿಲ್ಲ. ಬಟ್ ನಾನು ವರ್ಕ್ ಮಾಡ್ತಿರೋ ಜಾಗದಲ್ಲಿ ನಾನು ಹೇಳ್ತಾ ಇರೋದು. ಬಟ್ ಬೇರೆ ಹಾಸ್ಪಿಟಲೆಲ್ಲ ಅಥವಾ ಬೇರೆ ಓಲ್ಡ್ ಏಜ್ ಹೋಮು ಹೇಗಿದೆ ಇಲ್ಲಿ ಜರ್ಮನಿಲಿ ನನಗೆ ಗೊತ್ತಿಲ್ಲ. ಬಟ್ ನಾನು ಕೆಲಸ ಮಾಡ್ತಿರೋ ಕಡೆ ಏನಾಯಿತು ಅನ್ನೋದು ನಾನು ಹೇಳ್ತಿರೋದು. ಇಲ್ಲಿ ಆ ಥರ ಏನೂ ಕೊಡಲಿಲ್ಲ. ಜಸ್ಟು ಓರಿಯೆಂಟೇಷನ್ ಇಲ್ಲ, ಏನಿಲ್ಲ. ಕೆಲಸಕ್ಕೆ ಹೋದಾಗಿಂದ ನಾನು ಫಸ್ಟ್ ಡೇಯಿಂದ ಜಸ್ಟ್ ನಾನೇ ಅಬ್ಸರ್ವ್ ಮಾಡ್ತಾ ಇರೋದು. ಜಸ್ಟ್ ಅಬ್ಸರ್ವ್ ಮಾಡೋಕ್ಕೆ ಬಿಟ್ಟಿದ್ರು. ಅಬ್ಸರ್ವ್ ಮಾಡಿಕೊಂಡೆ ಅವ್ರನ್ನ ನನ್ನ ಕೊಲೀಗ್ಸ್ನ ಕೇಳಿಕೊಂಡು ಹೇಗೆ ಏನು ಅಂತ ಎಲ್ಲ ಕೇಳಿಕೊಂಡು ನಾನು ಕೆಲಸ ಕಲ್ತ್ಕೊಂಡಿದ್ದು. ಅದಕ್ಕೆ ನಾನು ಮೊನ್ನೆ ನಮ್ಮ ಕೊಲೀಗ್ಸ್ ಜೊತೆ ಎಲ್ಲ ಊಟಕ್ಕೆ ಹೋಗಿದ್ವಿ. ಅಂದರೆ ನಮ್ಮದು ತಿಂಗಳಲ್ಲಿ ಒಂದು ಸಲ ಊಟಕ್ಕೆ ಹೋಗ್ತಾರೆ. ಅದು ಯಾವತ್ತು ಮಂಡೇ ಬರುತ್ತಾ, ಫಸ್ಟ್ ಮಂಡೇ, ಆ ಮಂಡೇ ಊಟಕ್ಕೆ ಹೋದಾಗ ನಾನು ಕೇಳಿದೆ ಅವ್ರಿಗೆ ಏನು ಈ ಥರ ಇದೆ ಅಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಯಾಕೆ ನಮಗೆ ಓರಿಯೆಂಟೇಷನ್ ಎಲ್ಲ ಕೊಟ್ಟಿಲ್ಲ, ಏನಿಲ್ಲ ಆ ಥರ ಎಲ್ಲ ಏನಿಲ್ಲ ಇಲ್ಲಿ ನಮಗಿನ್ನೂ ಯಾಕೆ ಫಸ್ಟಿಂದನೂ ಇಲ್ಲಿ ಬಂದಿರಲಿಲ್ಲ ಅಲ್ವಾ ಯಾವ ಕೊಲೀಗ್ಸು ಬೇರೆ ಕಡೆಯಿಂದ. ಅದಕ್ಕೆ ನಾವು ಅದೆಲ್ಲ ಪ್ಲ್ಯಾನ್ ಮಾಡಿರಲಿಲ್ಲ. ಪ್ಲ್ಯಾನ್ ಮಾಡಿಕೊಂಡು ಇವಾಗ ಒಂದು ಬೋರ್ಡ್ ಇದೆ ನಮ್ಮ ಹತ್ರ. ಆ ಬೋರ್ಡಲ್ಲಿ ಅವರು ಎಲ್ಲ ಬರೆದು ನೀಟಾಗಿ ಪೇಸ್ಟ್ ಮಾಡಿದ್ದಾರೆ. ಇವಾಗ ಯಾವ್ಯಾವ ಟೈಮಲ್ಲಿ ಏನೇನೆಲ್ಲ ಕೆಲಸ ಮಾಡಬೇಕಂತ. ಯಾರಾದರೂ ಹೊಸ್ದಾಗಿ ಬಂದಿರೋರಿಗೆಲ್ಲ ಅದನ್ನು ಬೋರ್ಡ್ ನೋಡಿದ್ರೆ ಆರಾಮ್ಸೆ ಗೊತ್ತಾಗುತ್ತೆ, ಯಾರನ್ನೇನು ಕೇಳೋದಿಲ್ಲ. ಜಸ್ಟ್ ಆ ಥರ ನೋಡ್ಕೊಂಡು ಕೆಲಸ ಮಾಡಿದ್ರೆ ಸಾಕು ಅಂತ. ಬಟ್ ಇಲ್ಲಿ ನಾನು ಕೆಲಸ ಮಾಡೋ ಹತ್ರ ಎಲ್ಲ ಏನು ಓರಿಯೆಂಟೇಷನು ಆ ಥರ ಏನೂ ಇಲ್ಲ. ಬಟ್ ಇದು ಇಲ್ಲಿ ಇರೋದು ಜರ್ಮನಿಯಲ್ಲಿ ಈ ಥರ. ಬಟ್ ನನಗೆ ಬೇರೆ ಹಾಸ್ಪಿಟಲು, ಬೇರೆ ಓಲ್ಡ್ ಏಜ್ ಹೋಮು ಜರ್ಮನಿಯಲ್ಲಿ ಹೇಗಿದೆ ಅಲ್ಲಿ ಇದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ನಾನು ವರ್ಕ್ ಮಾಡೋ ಹತ್ರ ಈ ಥರ ಇದೆ.